ನಾಗಮಂಗಲ ನಗರದಲ್ಲಿ ರೈತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಎರಡನೇ ದಿನವೂ ಮುಂದುವರೆದಿದೆ. ಪ್ರತಿ ಟನ್ ಕಬ್ಬಿಗೆ ರೂಪಾಯಿ 3,500 ದರ ನಿಗದಿಪಡಿಸಬೇಕೆಂಬ ಆಗ್ರಹದೊಂದಿಗೆ ವಿವಿಧ ರೈತ ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಕಬ್ಬು ಬೆಳೆಗಾರರು ಆರಂಭಿಸಿದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಂಗಳವಾರ ಎರಡನೇ ದಿನವೂ ಜೋರಾಗಿ ಮುಂದುವರಿಯಿತು. ಬೈಲಹೊಂಗಲ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದ ಅಶ್ವಾರೂಢ ಮೂರ್ತಿಯ ಎದುರು ರಸ್ತೆ ಮಧ್ಯೆ ಟ್ರ್ಯಾಕ್ಟರ್ ಟೇಲರ್ ನಿಲ್ಲಿಸಿ ವೇದಿಕೆ ಮತ್ತು ಪೆಂಡಲ್ ಹಾಕಿ ಧರಣಿ ನಡೆಸುತ್ತಿರುವ ರೈತರು ಭಜನೆ, ಡೊಳ್ಳುನಾದ ಮತ್ತು ಪದಗಳ ಮೂಲಕ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಧಿಕ್ಕಾರ ಕೂಗಿದರು. ಹೋರಾಟಗಾರರು ಸ್ಥಳದಲ್ಲಿ ಅಡುಗೆ ಮಾಡಿ ಊಟ ಮಾಡುತ್ತಾ ಧರಣಿಯನ್ನು ನಿರಂತರವಾಗಿ ಮುಂದುವರೆಸಿದರು. ಎರಡನೇ ದಿನದ ಹೋರಾಟಕ್ಕೆ ನಯಾನಗರದ ಸುಖದೇವಾನಂದ ಮಠದ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ ಭೇಟಿ ನೀಡಿ ರೈತರಿಗೆ ಬೆಂಬಲ ಸೂಚಿಸಿದರು. ಅವರು ಮಾತನಾಡಿ, ರೈತರ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ತಕ್ಷಣ ಪೂರೈಸಬೇಕು. ಪ್ರತಿ ಟನ್ ಕಬ್ಬಿಗೆ ರೂಪಾಯಿ 3,500 ದರ ಘೋಷಣೆ ಆಗಲೇಬೇಕು ಎಂದು ಒತ್ತಾಯಿಸಿದರು. ವಿದೇಶ ಪ್ರವಾಸದಲ್ಲಿರುವ 3,000 ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಮೊಬೈಲ್ ಮೂಲಕ ಮಾತನಾಡಿ, ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ರೈತರ ಬೇಡಿಕೆಗೆ ಸ್ಪಂದಿಸಬೇಕು. ಇಲ್ಲವಾದರೆ ರೈತರ ಕ್ರಾಂತಿಯ ಬಿಸಿ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಬೈಲಹೊಂಗಲದಲ್ಲಿ ಎಲ್ಲ ರೈತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಇವತ್ತು ನಡೀತಾ ಇದೆ. ನಿಜವಾಗಲೂ ಆ ಒಂದು ಹೋರಾಟದಲ್ಲಿ ನಾನಿವತ್ತು ಇಲ್ಲ ಅನ್ನುವಂತಹದ್ದು. ಆದರೆ ಅನಿವಾರ್ಯವಾಗಿ ಹೊರದೇಶದಲ್ಲಿ ಇರೋದರಿಂದ ತಮಗೆಲ್ಲರಿಗೂ ಕೂಡ ಈ ಮೂಲಕ ನಾನು ಸಂದೇಶವನ್ನು ಕೊಡ್ತಾ ಇದ್ದೇನೆ. ಕಾರಣ ಇವತ್ತು ರೈತನಿಗೆ ಒಂದು ಬಹುದೊಡ್ಡ ಕಬ್ಬು ಬೆಳೆಗಾರನಿಗೆ ಒಳ್ಳೆಯ ರೀತಿಯಲ್ಲಿ ಬೆಲೆ ಸಿಗಬೇಕಾಗಿದೆ. 3,500 ರೂಪಾಯಿಗಳವರೆಗೂ ಕೂಡ ಇವತ್ತು ಬೆಲೆ ನಿಗದಿಯಾದರೆ ನಿಜವಾಗಲೂ ಅದ್ಭುತವಾಗಿರುವಂತಹ ಕೆಲಸ ಇವತ್ತು ರೈತನಿಗೆ ಆಗಿರುವಂತಹದ್ದು ಆಗ್ತದೆ. ಇಲ್ಲ ಅಂತಂದರೆ ಇವತ್ತು ರೈತ ಬಹಳಷ್ಟು ದುಡಿತಾನೆ, ಬೆವರಹರಿಸಿ ಇವತ್ತು ತನ್ನದೇ ಆಗಿರುವಂತಹ ಭೂಮಿಯನ್ನು ನೆಚ್ಚಿಕೊಂಡು ಇವತ್ತು ಬದುಕ್ತಿರಬೇಕಾದ್ರೆ ಆ ಬದುಕನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಆ ರೈತನಿಗೆ ನಾವು ಸರಿಯಾಗಿ ಬೆಲೆಯನ್ನು ತಂದು ಕೊಡುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ನಿರಂತರವಾಗಿರುವಂತಹ ಹೋರಾಟವನ್ನು ನಮ್ಮ ಬೈಲಹೊಂಗಲದ ಎಲ್ಲ ರೈತ ಸಂಘದವರು ಇವತ್ತು ಹಮ್ಮಿಕೊಂಡಿದ್ದಾರೆ. 1000 ಸಂಖ್ಯೆಯಲ್ಲಿ ಇವತ್ತು ತಾವೆಲ್ಲರೂ ಕೂಡ ಕೂಡಿದ್ದೀರಿ. ನಿಮ್ಮೆಲ್ಲರ ಒಟ್ಟಿಗೆ ನಾನಿದ್ದೇನೆ. ನಿಮ್ಮ ಎಲ್ಲರ ಒಂದು ಹೆಜ್ಜೆಯಾಗಿ ನಾನು ಸದಾಕಾಲ ಇರ್ತೇನೆ ಅಂತ ಹೇಳ್ತಾ ಸರ್ಕಾರಕ್ಕೆ ಹಾಗೆ ಎಲ್ಲ ಇದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಹಾಗೆ ಎಲ್ಲ ಮುಖ್ಯಸ್ಥರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನಮ್ಮ ರೈತರೊಟ್ಟಿಗೆ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನುವಂಥದ್ದನ್ನು ಈ ಮೂಲಕ ಸಂದೇಶವನ್ನು ಕೊಡ್ತೇನೆ. ಶರಣಾರ್ಥಿಗಳು. ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾನಾ ಸಾಹೇಬ್ ಪಾಟೀಲ್ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲಗಿ ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಹೋರಾಟಕ್ಕೆ ಬೆಂಬಲ ನೀಡಿದರು. ಸರ್ಕಾರವು ತಕ್ಷಣ ರೂಪಾಯಿ 3,500 ದರ ನಿಗದಿ ಮಾಡದಿದ್ದರೆ ಉಗ್ರ ಹೋರಾಟ ನಡೆಯಲಿದೆ ಎಂದು ಎಚ್ಚರಿಸಿದರು. ನೇಗಿಲಯೋಗಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಂಕರ್ ಬೋಳನ್ನವರ್, ರೈತ ಮುಖಂಡರು ಮಲ್ಲಿಕಾರ್ಜುನ್ ಹುಂಬಿ, ಮಹಾಂತೇಶ್ ಕಮತ್, ಸೋಮಲಿಂಗಪ್ಪ ಮೆಳ್ಳಿಕೇರಿ, ಸುರೇಶ್ ಸಂಪಗಾಂವ್, ಸುರೇಶ್ ವಾಲಿ ಮತ್ತಿತರರು ಹೋರಾಟ ಸ್ಥಳದಲ್ಲಿ ಬಿಡ್ಡಾರ ಹಾಕಿ ರೈತರನ್ನು ಸ್ವಾಗತಿಸಿದರು. ಬಿಬಿ ಗನಾಚಾರಿ, ಮಡಿವಾಳಪ್ಪ ಹೋಟಿ, ವಿರೂಪಾಕ್ಷ ಕೋರಿಮಠ್, ಬೀರಪ್ಪ ದೇಶ್ನೂರ್, ಬಸವರಾಜ್ ಮೋಕಾಶಿ, ಶಿವಾನಂದ್ ಸರ್ದಾರ್, ಬಸನಗೌಡ ಪಾಟೀಲ್, ರಫೀಕ್ ಬಡೇಗರ್, ಬಸವರಾಜ್ ಬರ್ಮನ್ನವರ್, ಎಫ್ಎಸ್ ಸಿದ್ದನಗೌಡರ್, ದಾನಪ್ಪಗೌಡ್ ಕುಸಲಾಪುರ್, ಸುರೇಶ್ ಯರಗಟ್ಟಿ, ಸಚಿನ್ ಕಡಿ, ಶಂಕರಯ್ಯ ಕುಲಕರ್ಣಿ, ರಾಜು ನರಸನ್ನವರ್, ಬಸ್ಸು ಉಪ್ಪಾರ್, ಮಲ್ಲಪ್ಪ ಏನ್ಗಿ ಸೇರಿದಂತೆ ಸಹಸ್ರಾರು ರೈತರು, ಜೈ ಕರ್ನಾಟಕ ಸಂಘಟನೆಯ ಸದಸ್ಯರು ಹಾಗೂ ಆಟೋ ಚಾಲಕರ ಸಂಘದವರು ಧರಣಿಯಲ್ಲಿ ಭಾಗವಹಿಸಿದ್ದರು. ಹೋರಾಟದ ಕಾವು ಏರಿದಂತೆ ಪೊಲೀಸರು ವಾಹನ ಸಂಚಾರ ಮಾರ್ಗ ಬದಲಾವಣೆ ಮಾಡಿದರು. ಇಂಚಲ್ ಕ್ರಾಸಿನಿಂದ ಎಪಿಎಂಸಿ, ಬೆಳಗಾವಿ ಹಾಗೂ ಧಾರವಾಡ ಬೈಪಾಸ್ ಮಾರ್ಗಗಳಲ್ಲಿ ಸಂಚಾರಕ್ಕೆ ಅಡಚಣೆ ಉಂಟಾದರೆ ವಾಹನ ಸವಾರರು ಹಾಗೂ ಪ್ರಯಾಣಿಕರಿಗೆ ತೊಂದರೆ ಅನುಭವವಾಯಿತು. ಪೊಲೀಸ್ ಇಲಾಖೆ ಸ್ಥಳದಲ್ಲೇ ಬಿಗಿ ಭದ್ರತೆ ಒದಗಿಸಿತ್ತು.